ಪ್ರಜಾಕೀಯದ ಬಗ್ಗೆ ಮಿಸ್ಲೀಡಿಂಗ್ ಒಪಿನಿಯನ್ ಕೊಟ್ಟು ಮಾಡಿರೋವಂಥ ಇದೊಂದು ವಿಡಿಯೋ ನೋಡ್ಕೊ ಬನ್ನಿ. ಪ್ರಜಾಕೀಯ ಬಗ್ಗೆ ನಿಮ್ಮ ಅಭಿಪ್ರಾಯ? ಪ್ರಜಾಕೀಯ ಬಿಡಿ ಸರ್, ಅದನ್ನೆಲ್ಲ ಮಾತಾಡೋಷ್ಟು ದೊಡ್ಡವ್ರು ನಾವಿನ್ನೂ ಆಗಿಲ್ಲ. ಒಂದು ಕತೆ ಹೇಳ್ತೀನಿ ಕೇಳಿ. ಈಗ ಅಂದ್ಕೊಳ್ಳಿ, ಕರ್ನಾಟಕದಲ್ಲಿರೋ 3 ದೊಡ್ಡ ಪಕ್ಷಗಳಿಗೆ ಬೇಕಾದಂಥ ವ್ಯಕ್ತಿ ನಾನು ಮಾಡಬೇಕಾಗಿರೋ ಕೆಲಸ ಏನು, ಇನ್ನೂ 100 ವರ್ಷ ಆದರೂ ಪರವಾಗಿಲ್ಲ, ಈ 3 ಪಕ್ಷದಲ್ಲಿ ಯಾರಾದರೂ ಒಬ್ಬರೇ ಅಧಿಕಾರದಲ್ಲಿ ಇರಬೇಕು. ಅದಕ್ಕೆ ನಾನು ಏನು ಐಡಿಯಾ ಕೊಡ್ತಾ ಇದ್ದೆ, ಇವ್ರು 3 ಹತ್ರ ಫಂಡ್ ಮಾಡಿಸಿ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಿಸ್ತಾ ಇದ್ದೆ. ಆ ಪಾರ್ಟಿದು ಕೋರ್ ಐಡಿಯಾಲಜಿ ಏನು, ಜನ ಅಥವಾ ಯುವಕರು ನಿಮ್ಮನ್ನು ನೀವು ಬದಲಾಯಿಸ್ಕೊಂಡು ನಿಮ್ಮ ಮನೇಲಿ ನೀವು ಇರಬೇಕು, ಚುನಾವಣೆ ಬಂದಾಗ ಸರಿಯಾದ ವ್ಯಕ್ತಿಗೆ ಓಟ್ ಹಾಕ್ಬಿಟ್ಟು ಮನೆಗೆ ಹೋಗಬೇಕು. ಈಗ 100% ನನಗೆ ಗೊತ್ತು, ಇನ್ನು 100 ವರ್ಷದಲ್ಲಿ ಇವ್ರು ಓಟ್ ಹಾಕ್ತಾ ಹೋದ್ರೂ ಒಂದೇ ಒಂದು ಕಾನ್ಸ್ಟಿಟ್ಯೂನ್ಸಿಲೂ ಈ ಪಕ್ಷ ಯಾವತ್ತೂ ಗೆಲ್ಲೋದಿಲ್ಲ. ಆದರೆ ರಾಜ್ಯದಲ್ಲಿರೋ ವಿದ್ಯಾವಂತ ಯುವಕರು, ಕ್ರಾಂತಿಕಾರಿ ಯುವಕರು ಈ ಪಕ್ಷನ ಸೇರ್ಕೊಂಡು ತಮಗೆ ತಾವು ಅನ್ಕೊಂತಾರೆ, ಏನೋ ಒಂದು ದೊಡ್ಡ ಬದಲಾವಣೆಗೆ ನಾವು ಪಾರ್ಟ್ ಆಗಿದ್ದೀವಿ ಅಂದ್ಕೊಂಡು ಅವ್ರ ಮನೇಲಿ ಅವ್ರು ಇರ್ತಾರೆ. ಬಂದು ಯಾವುದೇ MLA ಕತ್ತಿನ ಪಟ್ಟೆ ಹಿಡಿದು ಪ್ರಶ್ನೆನೂ ಮಾಡಲ್ಲ, ಯಾವುದೇ ಒಂದು ದೊಡ್ಡ ವಿಚಾರಕ್ಕೆ ರಸ್ತೆಗಿಳಿದು ಹೋರಾಟನೂ ಮಾಡಲ್ಲ. ಹಿಂಗಾಗಿ ಫ್ಯೂಚರ್ 100 ವರ್ಷ ಅಟ್ ಲೀಸ್ಟ್ ನನ್ನ 3 ಜನ ಫ್ರೆಂಡ್ಸು ಸೇಫು. ಹೋರಾಟಗಳನ್ನು ಒಬ್ಬ ವ್ಯಕ್ತಿ ಮಾಡಿ ರಿಸಲ್ಟ್ ತಗೊಳ್ಳೋದು ಕಷ್ಟ. ಅದರಿಂದಾಗಿ ನಾವೊಂದು ಯೂನಿಯನ್ ಆಗೋದಕ್ಕೆ ಒಂದು ಆರ್ಗನೈಸೇಷನ್ ಸೇರ್ಕೋಬೇಕು. ಲೈಕ್ ಇವಾಗ ನೋಡಿ, ಲೇಬರ್ ಯೂನಿಯನ್, ಸ್ಟೂಡೆಂಟ್ಸ್ ಯೂನಿಯನ್, ಫಾರ್ಮರ್ಸ್ ಯೂನಿಯನ್, ಈ ಥರ ನಾನಾ ಥರದ ಆರ್ಗನೈಸೇಷನ್ಗಳು ಇರ್ತವೆ. ಜೊತೆಗೆ ನಮ್ಮಲ್ಲಿ 3 ಪಕ್ಷಗಳಿದ್ದಾವೆ ಅಂತ ಇಟ್ಕೊಳ್ಳೋಣ. ಲೈಕ್ ABC 3 ಪಕ್ಷಗಳು ಕೂಡ ಆರ್ಗನೈಸೇಷನ್ಗಳನ್ನು ಫಂಡ್ ಮಾಡಿ ಅಥವಾ ಬೇರೆ ರೀತಿಯಲ್ಲಿ ನಡೆಸ್ತಾ ಇರ್ತವೆ. ಈ ಆರ್ಗನೈಸೇಷನ್ಗಳಲ್ಲಿ ಒಂದಕ್ಕೆ ನಾವು ಸೇರ್ಕೋಬೇಕು. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಾವು ಒಂದು ಪಕ್ಷಕ್ಕೆ ಸೇರ್ಕೊಂಡಂಗೆ ಅದು. ಲೈಕ್ ಇವಾಗ ನೋಡಿ, ಯಾವುದೇ ಒಂದು ಹೋರಾಟ ಅಂತ ತಗೊಂಡ್ರು ಒಂದು ಪಕ್ಷದ ವಿರುದ್ಧ ಇನ್ನೊಂದು ಪಕ್ಷ ಹೋರಾಟ ಮಾಡ್ದಂಗೆ. ಈ 3 ಪಕ್ಷಗಳ ಇಂಟ್ರೆಸ್ಟ್ ಯಾವುದೇ ವಿಷಯದಲ್ಲಿ ಇಲ್ಲ ಅಂದರೆ ಅಲ್ಲಿ ಹೋರಾಟ ನಡೆಯೋದಿಲ್ಲ. ಯಾವುದೇ ಒಂದು ಕರಪ್ಷನ್ 3 ಪಕ್ಷಗಳಿಂದಲೂ ಆಗಿತ್ತು ಅಂದರೆ ಅಲ್ಲಿ ನೀವು ಹೋರಾಟ ನಡೆಸೋದಕ್ಕೆ ಆಗೋದಿಲ್ಲ, ಅಥವಾ ನಡೆಸಿದ್ರೂ ಕೂಡ ಅದು ಕಷ್ಟ. ಇವ್ರದ್ದೇ ಆದಂಥ ಒಂದು ಸಿಸ್ಟಮ್ಮೇ ಬಿಲ್ಡ್ ಆಗಿದೆ, ಇವ್ರದ್ದೇ ಆದಂಥ ಒಂದು ಮೀಡಿಯಾ ಇದೆ, ಇವ್ರಗಳದೇ ಆದಂಥ ಒಂದು ಮೀಡಿಯಾ ಆರ್ಗನೈಸೇಷನ್ ಪ್ರತಿಯೊಂದು ಇವ್ರ ಹತ್ರನೇ ಇದೆ, ಇವ್ರ ಕಂಟ್ರೋಲ್ನಲ್ಲೇ ಇದೆ. ಇನ್ನು ಹೊಸ ಪಕ್ಷಗಳ ಲಾಂಚಿಂಗ್ ಇದ್ರೆ ಅದೊಂದು ಹೋರಾಟ ನಡೆಯುತ್ತೆ, ಅದು ಬೇರೆ ವಿಚಾರ. ಇನ್ನು ಈ ಸಿಸ್ಟಮ್ ಏನಕ್ಕೆ ಇನ್ನೂ ನಡೀತಾ ಇದೆ ಅಂದರೆ, ಈ ಸಿಸ್ಟಮ್ನೇ ನಂಬ್ಕೊಂಡು ತುಂಬ ಜನ ಬದುಕ್ತಿದ್ದಾರೆ. ಈ ಸಿಸ್ಟಮ್ನ ರೀಫೈನ್ ಮಾಡೋ ಅಂಥ ಐಡಿಯಾ ಹೇಳ್ದಾಗ್ಲೆಲ್ಲ ಈ ಸಿಸ್ಟಮ್ನ ನಂಬ್ಕೊಂಡು ಜೀವನ ಮಾಡ್ತಿರೋ ಅಂಥವ್ರು ಹರ್ಟ್ ಆಗಿ ಈ ಥರ ಒಪಿನಿಯನ್ಗಳನ್ನ ಹೇಳ್ಬೋದು. ಪ್ರಜಾಕೀಯಕ್ಕೆ ವೋಟ್ ಹಾಕೋರು ಪ್ರಶ್ನೆ ಮಾಡೋದಿಲ್ಲ ಅನ್ನೋದಕ್ಕೆ ಎವಿಡೆನ್ಸೇ ಇಲ್ಲ. ಇನ್ನೂ ಯಾರಾದರೂ ಅನ್ಬಯಸ್ಡ್ ಆಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂದರೆ ಅದು ಪ್ರಜಾಕೀಯದವರೇ ಆಗಿರ್ಬೋದು. ಯಾಕಂದರೆ ಅವರು ಇನ್ಕ್ಲೂಡಿಂಗ್ ಪ್ರಜಾಕೀಯನೂ ಪ್ರಶ್ನೆ ಮಾಡ್ಬೋದು. MLAಗಳ ಕೊಳಪಟ್ಟಿ ಹಿಡಿದು ಪ್ರಶ್ನೆ ಕೇಳೋ ಸಿಸ್ಟಮ್ ವರ್ಕ್ ಆಗದಲ್ಲೇ ಇರೋದಕ್ಕೇನೆ MLAಗಳು ಜನಗಳನ್ನೇ ಕೇಳಿ ಕೆಲಸ ಮಾಡಲಿ ಅನ್ನೋ ಸಿಸ್ಟಮ್ನ ಹೇಳ್ತಿರೋದು. ಇದಕ್ಕಿಂತ ಬೆಟರ್ ಐಡಿಯಾ ನಿಮ್ಮ ಹತ್ರ ಇದ್ದರೆ ಹೇಳ್ಬೋದು. ಅದನ್ನು ಬಿಟ್ಟು ಓವರ್ ಥಿಂಕ್ ಮಾಡಿ 3 ಪಕ್ಷಗಳು ಫಂಡ್ ಮಾಡಿ ಪ್ರಜಾಕೀಯನ್ ಮಾಡಿದ್ದಾರೆ ಅನ್ನೋ ಒಪಿನಿಯನ್ನು ಮಿಸ್ಇನ್ಫಾರ್ಮೇಷನ್ನೇ ಆಗುತ್ತೆ. ಜನಗಳನ್ನ ಮನೇಲಿ ಕೂರ್ಸೋದಕ್ಕೆ ಈಗಿರೋ ಪಕ್ಷಗಳಿಗೆ ಅಷ್ಟೊಂದು ಫಂಡ್ ಮಾಡೋ ಅವಶ್ಯಕತೆ ಇಲ್ಲ.